ಒಂದು ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಸಣ್ಣಕ್ಕೆ ಅದು ಹಾಕ್ಕೊತೀನಿ. ಇದ್ಕಿದ ಬೇಳೆ ಒಂದು 2 ಸ್ಪೂನ್ ಹಾಕ್ಕೊತೀನಿ. ಸಣ್ಣ ಆಲೂಗಡ್ಡೆ ಇತ್ತು, ಅದನ್ನ ಮ್ಯಾಶ್ ಮಾಡಿ ಹಾಕ್ಕೊತೀನಿ. 2 ಬ್ರೆಡ್ನ ಈ ರೀತಿ ಕಟ್ ಮಾಡಿ ಹಾಕ್ಕೊತೀನಿ. ಒಂದು ಖಾರಕ್ಕೆ ಹಸಿಮೆಣಸಿನ್ಕಾಯಿ, ಸ್ವಲ್ಪ ಶುಂಠಿ, ಕೊತ್ತಂಬರಿ ಸೊಪ್ಪು, ಒಂದು ಬಟ್ಲು ಕಡಲೆ ಹಿಟ್ಟು, ಈ ಬಟ್ಲೊಳಗೆ ಸಣ್ಣ ಬಟ್ಲೊಳಗೆ 1 ಸ್ಪೂನ್ ಅಕ್ಕಿ ಹಿಟ್ಟು, ಧನಿಯಾ, ಜೀರಿಗೆ, ಸೋಂಪು ಇದು 3 ಲೈಟಾಗಿ ಹುರಿದ್ಬಿಟ್ಟು ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ಅದು ನಾನು ಯಾವತ್ತನ ಹಿಂಗೆ ಬೇಕಂದರೆ ಹಾಕ್ಕೊತೀನಿ. ಅದು ಹಾಕ್ಕೊಂಡಿದ್ದೀನಿ ಒಂದು ಅರ್ಧ ಸ್ಪೂನು. ಅಚ್ಚಿದ ಖಾರದ ಪುಡಿ, ಸ್ವಲ್ಪ ಹಸಿಮೆಣಸಿನ್ಕಾಯಿ ಹಾಕಿದ್ವಿ, ನೋಡ್ಕೊಂಡು ಹಾಕ್ಕೊಂಡ್ರಿ. ಇಲ್ಲಾಂದರೆ ಹಸಿಮೆಣಸಿನ್ಕಾಯಿ ಹಾಕ್ಕೊಂಡ್ರಿ, ಇದು ಸ್ಕಿಪ್ ಮಾಡಿ, ಯಾವ್ದು ಬೇಕೋ ಹಂಗೆ ಮಾಡ್ಬೋದು. ರುಚಿಗೆ ಉಪ್ಪು ಎಲ್ಲನೂ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ ಈ ಥರ ಫಸ್ಟು ಒಂದು ಸತಿ ಮಿಕ್ಸ್ ಮಾಡ್ಕೊಂಬಿಟ್ರೆ ನಮ್ಗೆ ಎಷ್ಟು ನೀರು ಬೇಕು ಅಂತ ಗೊತ್ತಾಗ್ತೈತೆ. ಸ್ವಲ್ಪ ಒಂದು ಸಣ್ಣ ಲೋಟದೊಳಗೆ ಸ್ವಲ್ಪ ನೀರು ಹಾಕ್ಕೊಳ್ಳೋಣ, ಮಿಕ್ಸ್ ಮಾಡ್ಕೊಳ್ಳೋಣ. ಚೆನ್ನಾಗಿ ಕಿವುಚ್ಕೊಬೇಕಾಗ್ತೈತೆ. ಆಲೂಗಡ್ಡೆ ಬ್ರೆಡ್ ಎಲ್ಲ ಚೆನ್ನಾಗಿ ಮ್ಯಾಶ್ ಆಗಬೇಕು. ಒಂದು 10 ನಿಮಿಷ ಹಾಗೆ ಇಡೋಣ. ಇನ್ನೂ ಸ್ವಲ್ಪ ನೀರು ಬಿಡ್ತೈತೆ, ಈರುಳ್ಳಿ ಕೊತ್ತಂಬರಿ ಸೊಪ್ಪೊಳಗೆಲ್ಲ ಹಾಗೆ ನೀರು ಬಿಡ್ತೈತೆ. ನೋಡಿ ಅದಕ್ಕೆ ಮಾಡಿದ್ದೀನಿ. ಇನ್ನೊಂದು ಚೂರು ನೀರು ಬಿಡ್ತೈತೆ. ಹೆಚ್ಚು ಹಾಕೋಕ್ಕೆ ಹೋಗಬೇಡಿ, ಇಲ್ಲಾಂದರೆ ಕಡಲೆ ಹಿಟ್ಟು ಜಾಸ್ತಿ ಆಗಿಬಿಟ್ರೆ ಚೆನ್ನಾಗಿ ಕಾಣಿಸಲ್ಲ. ಏನು ತರಕಾರಿ ಇದ್ರೊಳಗೆ ಕ್ಯಾರೆಟ್ ಹಾಕ್ಕೊಬೋದು, ಎಲೆಕೋಸು ಹಾಕ್ಕೊಬೋದು, ಚೆನ್ನಾಗಿರ್ತೈತೆ. ಆಲೂಗಡ್ಡೆ ಈರುಳ್ಳಿ ಎಲ್ಲ ಸ್ವಲ್ಪ ಹೆಚ್ಚಾಗೂ ಹಾಕ್ಕೊಬೋದು. ನೋಡಿ ಕಾಯ್ಲಿಕ್ಕೆ ಎಣ್ಣೆ ಇಟ್ಟಿದ್ದೀನಿ. ಕಾಯ್ಲಿ ಈಗ ಎಣ್ಣೆ ಕಾದಿದೆ. ಈಗ ನೋಡಿ ಚೆನ್ನಾಗಿ ಕಲಸಿದೆ. ಈಗ ಈ ಸೈಜಿಗೆ ಎತ್ಕೊಳ್ಳೋಣ. ಮೆತ್ತಿಗೆ ಇಟ್ಕೊಳ್ಳೋಣ. ಈಗ ಜಾಸ್ತಿ ಮಿಕ್ಸ್ ಮಾಡಬಾರ್ದು, ಒಂದು ಸೆಕೆಂಡ್ ಬಿಡಬೇಕು. ನೋಡಿ ಮೀಡಿಯಂ ಉರಿಯೊಳಗೆ ಇಟ್ಕೊಂಡು ಫ್ರೈ ಮಾಡಬೇಕಾಗ್ತೈತೆ. ನೋಡಿ ಮಧ್ಯ ಮಧ್ಯ ಈಗ ಮಧ್ಯಮ ಉರಿಯೊಳಗೆ ಬೇಯಿಸ್ಕೊಬೇಕು ನಿಧಾನಕ್ಕೆ. ನೋಡಿ ಆಗಿದೆ, ತೆಗ್ದ್ಬಿಡೋಣ. ಚೆನ್ನಾಗಿ ಎಣ್ಣೆ ಇಳಿಸ್ಕೊಬಿಡಿ. ನೋಡಿದ್ರಲ್ಲ ಯಾವ ರೀತಿ ಮಾಡೋದಂತ. ಯಾವುದನ್ನು ತರಕಾರಿ ಇದ್ರೂ ಸಾಕು. ನಾನು ಇದ್ಕಿದ ಬೇಳೆ ಹಾಕಿದ್ನಿ, ಆಲೂಗಡ್ಡೆ ಹಾಕಿದ್ನಿ, ಬ್ರೆಡ್ ಹಾಕಿದ್ನಿ, ಈರುಳ್ಳಿ ಹಾಕಿದ್ನಿ. ನೋಡಿದ್ರಲ್ಲ, ತಿನ್ನೋಕೆ ಅಷ್ಟೇ ಟೇಸ್ಟಾಗಿರ್ತೈತೆ. ನಿಮ್ಗೆ ಇಷ್ಟ ಆಯ್ತಾ? ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಡಿ, ಸಬ್ಸ್ಕ್ರೈಬ್ ಆಗಿ, ಪಕ್ಕದೊಳಗಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಥ್ಯಾಂಕ್ ಯು ನನ್ನ ವಿಡಿಯೋ ನೋಡಿದ್ದಕ್ಕಾಗಿ. ಬಾಯ್. ಹಾಯ್ ನಮಸ್ಕಾರ, ಗೀತಾ ವಿ ಅಡುಗೆ ಮನೆಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತಿನ ರೆಸಿಪಿ ಬಂದ್ಬಿಟ್ಟು ಏನು ಮನೆಯೊಳಗಡೆ ತರಕಾರಿ ಇದೆಯೋ ಅದು ಹಾಕಿ ಬ್ರೆಡ್ಡು ಮತ್ತು ಇದ್ಕಿದ ಬೇಳೆ ಮತ್ತು ಆಲೂಗಡ್ಡೆ ಎಲ್ಲ ಹಾಕಿ ಮಾಡಿದ್ನಿ. ತುಂಬ ಟೇಸ್ಟಾಗಿದೆ. ಬನ್ನಿ ಯಾವ ರೀತಿ ಮಾಡೋದಂತ ನೋಡ್ಕೊಂಬರೋಣ. ಅದಕ್ಕೆ ಮುಂಚೆ ಫಸ್ಟ್ ಟೈಮ್ ನನ್ನ ವಿಡಿಯೋ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಪಕ್ಕದೊಳಗಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ.